ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ನಿನ್ನೆ ನೋಡಿದ್ರಿ ನೀವು ವಿಜಯಪುರದಲ್ಲಿ ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ನಡೀತು ವಿಜಯಪುರದಲ್ಲಿ. ಆ ಟೈಮ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು, ಸಿದ್ದರಾಮಯ್ಯನವರು ಹಾಗೆ ಸಕಲ ಎಲ್ಲಾ ರಾಜಕೀಯ ಕಾರಣಿಗಳಲ್ಲಿ ಸೇರಿದ್ರು. ಬಹಳ ಅಬ್ಬರವಾದ ಮಾತನಾಡಿದ್ರು, ಒಳ್ಳೆ ಚೆನ್ನಾಗಾಯ್ತು. ಸೊ ಎಲ್ಲ ಕಾರ್ಯಕ್ರಮನೂ ಚೆನ್ನಾಗಾಯ್ತು. ಈ ವಿಚಾರ ಬಗ್ಗೆ ಮತ್ತು ಇನ್ನು ಯತ್ನಾಳಪ್ಪಾಜಿಯ ಹನ್ನೊಂದು ಜೆಸಿಬಿ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಯತ್ನಾಳ್ರವರು ಅಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ ಹಿಂದೂ ಫೈರ್ ಬ್ರ್ಯಾಂಡ್ ಅವರು ಎಂಟ್ರಿ ಕೊಡ್ತಾ ಇದ್ದಂತೆನೆ ಸೊ ಜನಗಳ ಸಿರಡೆ ಚಪ್ಪಾಳೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ, ಹೇಳಬೇಕಾಗಿಲ್ಲ. ಆ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಹೇಗೆ ನೋಡ್ತಾ ಇದ್ರು ಗೊತ್ತಾ? ಹೀಗೆ ನೋಡ್ತಾ ಇದ್ರು. ಸೊ ಒಂದ್ಸರಿ ನಾನು ಶಾಕ್ ಆಗ್ಬಿಟ್ಟೆ, ಇನ್ನಪ್ಪ ಹಿಂಗ್ ನೋಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಆ ಸೈಡಲ್ಲಿ ಡಿ ಕೆ ಶಿವಕುಮಾರ್ ಕಡೆ ಯತ್ನಾಳ್ ನೋಡ್ಲಿಕ್ಕೆ ಹೋಗ್ಲಿಲ್ಲ, ಹಂಗೆ ಹೋಗ್ಬಿಟ್ರು. ಸಿ ಕಾಂಗ್ರೆಸ್ನವ್ರಿಗೆ ಯಾವ ರೀತಿ ಯತ್ನಾಳ್ರವ್ರನ್ನ ಕಂಡ್ರೆ ಒಂದು ಭಯದ ವಾತಾವರಣ ಅಂತ ಹೇಳ್ತಾರೆ, ಭಯ. ಸೊ ಆ ರೀತಿ ಇರುವಂಥದ್ದು. ಯಾಕಂತಂದ್ರೆ ಎಲ್ಲಿ ಏನು ಮಾತಾಡ್ಬಿಡ್ತಾನೇನೋ ಅನ್ನುವ ಭಯ ಇರುತ್ತೆ ಒಳಗೆ. ಡವ 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 ವೇದಿಕೆ, ಅದು ವಿಜಯಪುರ. ಸೊ ಎಲ್ಲಿ ಏನಾದ್ರು ಮಾತಾಡ್ಬಿಟ್ರೆ ಕಷ್ಟಪ ಅನ್ಕೊಂಡು ಕುತ್ಕೊಂಡು ಭಯ ಇತ್ತು ಅವ್ರಿಗೆ. ಸೊ ಅಲ್ಲೇ ನೋಡಿ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಎಲ್ಲರೂ ಕೂಡ ಇದ್ರಲ್ಲಿ, ಅದರಲ್ಲೂ ಮುಖ್ಯಮಂತ್ರಿ. ಸೊ ಏನ್ ಮಾತಾಡ್ತಾರೋ ಏನೋ ಅನ್ನೋ ಭಯದ ವಾತಾವರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯತ್ನಾಳ್ ಮಾತಾಡಿರೋದು ಏನೇನಂತ ನಿಮ್ಗೆ ಗೊತ್ತೇ ಇದೆ. ಏನೇನು ಮಾತಾಡಿದ್ರು ಗೊತ್ತಾ? ನಾನೇನು ಸಿದ್ದರಾಮಯ್ಯನವರ ಏನೋ ಹೇಳಿದ್ರಪ್ಪ, ಗುಲಾಮ ಅಲ್ಲ, ಏನೋ ಸರಿ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಕುತ್ಕೊಂಡು ಪಾಪ ಹಿಂಗ್ ನೋಡ್ತಾವ್ರೆ. ಬಹಳ ಕ್ಲೈಮ್ಯಾಕ್ಸ್ ಇತ್ತಲ್ಲೊಂದು ಕ್ಲೈಮ್ಯಾಕ್ಸ್ ಭಾರಿ ಅದ್ಭುತವಾಗಿ ನೋಡಿದ್ವಿ. ಏನ್ ಕೇಳ್ತೀರಾ ಅಲ್ಲಿ ಅದ್ಭುತವಾದಂತ ದೃಶ್ಯಗಳನ್ನ. ಯತ್ನಾಳ್ ಬರ್ತಾ ಇದ್ದಂಗೆನೆ ಡಿ ಕೆ ಶಿವಕುಮಾರ್ ಹಿಂಗ್ ನೋಡ್ತಾ ಇದ್ರಲ್ಲ, ಆ ದೃಶ್ಯಾವಳಿ ಅಂತೂ ನೋಡ್ಬೇಕು ನೀವು. ಅದು ಎಲ್ಲ ಕಡೆ ಬಂದಿದೆ ನೋಡಿ. ನಾನು ವಿಡಿಯೋ ತೋರಿಸ್ಬೇಕು ಅನ್ಕೊಂಡೆ, ಬೇಡ ಅಂತ ಅನ್ನಿಸ್ತು. ಸುಮ್ಮನೆ ಅದೊಂಥರ ರೋಸ್ಟ್ ಮಾಡ್ದಂಗಿರುತ್ತೆ, ಬೇಡ ಅಂತೇಳಿ ನಾನು ಡಿ ಕೆ ಶಿವಕುಮಾರ್ ಅವ್ರು ಹಾಕಿಲ್ಲ. ಆಯ್ತಾಯ್ತಾ? ಸೊ ಇರಲಿ. ಇನ್ನು 11 ಜೆಸಿಬಿಗಳನ್ನ ಪೂಜೆ ಮಾಡ್ತೀನಿ ಅಂತ ಎಲ್ಲಾ ಕಡೆಯಲ್ಲೂ ಕೂಡ ಹೇಳುವ ಯತ್ನಾಳ್ ನಿನ್ನೆ ಮಾತ್ರ ಯಾಕೆ ಹೇಳಿಲ್ಲ ಅನ್ನೋದು ಕೂಡ ಎಲ್ರಿಗೂ ಕೂಡ ಕುತೂಹಲಕಾರಿ ವಿಚಾರ. ಸೊ ಅಲ್ಲಿ ಯಾಕೆ ಹೇಳಿಲ್ಲ ಅಂದ್ರೆ ಅದು ಸರ್ಕಾರದ ಒಂದು ಕಾರ್ಯವಾಗಿತ್ತು ಅಥವಾ ಕಾರ್ಯಕ್ರಮವಾಗಿತ್ತು. ಹಾಗಾಗಿ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅಂತ ಸಂದರ್ಭ ಆಗಿತ್ತು. ಅಂದ್ರೆ ಸರ್ಕಾರಿಯ ಒಂದು ಕೆಲಸ ಅಥವಾ ಕಾರ್ಯ ಆಗಿರೋದ್ರಿಂದ, ಒಂದು ಗೌರ್ಮೆಂಟ್ ಸೊ ಅಂಡರಲ್ಲಿ ಆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನೇ ಹೇಳಿದ್ರು ಯತ್ನಾಳ್ ಅವರು, ಟೀಕೆಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಸರ್ಕಾರಿ ಕೆಲಸ, ಹಾಗಾಗಿ ಇದು ಸರ್ಕಾರಿಯ ಒಂದು ಕಾರ್ಯಕ್ರಮ, ಹಾಗಾಗಿ ನಾನು ಇಲ್ಲಿ ಯಾವುದೇ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಎಲ್ಲರ ಹೆಸರನ್ನ ತಗೊಳ್ತಾ ಹೋದ್ರು ಕೂಡ ಈ ಕಡೆ ಡಿ ಕೆ ಶಿವಕುಮಾರ್ ಹೆಸರನ್ನ ಬಿಟ್ಟೇ ಬಿಟ್ರು, ತಗೊಳ್ಳೇ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಭಾಷಣಕ್ಕೆ ಬಂದಾಗ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ರವರೇ ಅಂತ ಹೆಸರು ತಗೊಂಡು ಭಾಷಣ ಆರಂಭ ಮಾಡಿದ್ರು. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ, 2028 ಚುನಾವಣೆಗೆ ನಾನು CM ಆಗ್ತೀನಿ, 11 ಜೆಸಿಬಿಗಳನ್ನ ಪೂಜೆ ಮಾಡ್ತೀನಿ ಅಂತ ಯತ್ನಾಳ್ರವ್ರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಅದು ಸತ್ಯನ ಆಗತ್ತಾ ಅಂತ ಕೇಳುವಂತ ಪ್ರಶ್ನೆ ಸಾಕಷ್ಟಿದೆ. ಸೊ ಅದ್ರ ಬಗ್ಗೆನೇ ನಾವೀಗ ನೋಡ್ತಾ ಹೋಗೋಣ. ಬಸನಗೌಡ ಪಾಟೀಲ್ ಯತ್ನಾಳ್ರವರು ಬಿಜೆಪಿಗೆ ಹೋಗ್ಲಿ ಅಥವಾ ಸ್ವಂತ ಪಕ್ಷ ಕಟ್ಟಲಿ, ಹಿಂದುತ್ವಗಳ ಬಲ ಬಹಳ ದೊಡ್ಡ ಮಟ್ಟದ ಮೊತ್ತದ ಸಂಖ್ಯೆ ಇದೆ. ಮೊತ್ತ ಅಂದ್ರೆ ರೂಪಿ, ಆ ಮೊತ್ತದ ಲೆಕ್ಕದಲ್ಲೇ ಜನಸಂಖ್ಯೆ ಇದೆ. ಸೊ ಅಷ್ಟು ಪ್ರೀತಿಸುವಂತ ಜನರ ಪ್ರೀತಿ ಯತ್ನಾಳ್ರವರಿಗಿದೆ. ಸೊ ಅದು ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ಕೆಲವು ಸಂಗತಿಗಳನ್ನ ನಾನು ನಿಮ್ಮ ಜೊತೆಗೆ ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಓಕೆ? ಸೊ ಯಾವ ರೀತಿ ತಿಳಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕಂದ್ರೆ ಎಷ್ಟು ಸೀಟ್ಗಳನ್ನ ಆಯ್ಕೆ ಮಾಡ್ಕೊಂಡು ಬರಬೇಕು? ಇದೆಲ್ಲರಿಗೂ ಕುತೂಹಲಕಾರಿ ವಿಚಾರ. ಒಂದು 40ರಿಂದ 45 ಅಥವಾ 50 ಸೀಟ್ಗಳನ್ನ ಅವ್ರು ಆಯ್ಕೆ ಮಾಡ್ಕೊಂಡು ಬಂದಿದ್ದೆ ಆದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಕ್ಕ. ಏನ್ ಪಕ್ಕ ಅಂತ ಹೇಳ್ತಾ ಇದ್ದೀರಿ? 50 ಸೀಟಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ಬೋದಾ ಅಂತ ಕೇಳ್ತಾ ಇದ್ರಿ. ಇವರು ಏನಾದ್ರು 50 ಸೀಟ್ ತಗೊಂಡ್ರೆ, ಆ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮೆಜಾರಿಟಿ ಆಗದೆ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಯತ್ನಾಳ್ರವರ ಅನಿವಾರ್ಯತೆ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿ ಅಂತೂ ಯಾವಾಗಲೂ ಕೂಡ ಕೂಡಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸೋದಿಲ್ಲ, ಇದಂತೂ ಡೆಫಿನೆಟ್ಲಿ. ಆ ಕಡೆ JDS ಅಂತೂ ಇವ್ರ ಸಂಘಟ ಮಿಶ್ರಣ ಆದ್ರೂ ಕೂಡ ಮೆಜಾರಿಟಿ ಆಗಲ್ಲ, ಯಾಕಂದ್ರೆ ಯತ್ನಾಳ್ ಹತ್ರ 50 ಸೀಟ್ಗಳಿರುತ್ತಲ್ಲ. ಸೊ ಹಂಗಾಗಿ ಕರೀಲೇಬೇಕು ಬಿಜೆಪಿ, ಯತ್ನಾಳ್ರವ್ರು ಹೋಗ್ಲೇಬೇಕು ಬಿಜೆಪಿಗೆ. ಸೊ ಅಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸೊ ಇಂತಹ ಒಂದು ಅನಿವಾರ್ಯತೆ ಬಹುತೇಕ ರಾಜ್ಯದಲ್ಲಿ ಬರುತ್ತೆ. ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ್ರು
ಭಾರತೀಯ ಜನತಾ ಪಾರ್ಟಿಗೆ ಹೋಗದೇ ಇದ್ರೆ ಅಂತ ಸನ್ನಿವೇಶ ಬರುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, 50 ಸೀಟ್ಗಳು ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದ್ಬಿಡುತ್ತಾ ಹೊಸ ಪಕ್ಷ ಕಟ್ಟಿದ್ರೆ ಅಂತ ಕೇಳುವಂಥ ಕೆಲವು ಜನನೂ ಇದ್ದಾರೆ. ಯಾಕಂದರೆ ಯಡಿಯೂರಪ್ಪನವ್ರು ಕಟ್ಟಿದಾಗ ಬಂದಿರೋ 4, 5, 6. ಸೊ ಇನ್ನು ಬೇರೆ ಬೇರೆಯವರೆಲ್ಲ ಕಟ್ಟಿದಾಗ 2, 3 ಇವು ಎಲ್ಲ ಬಂದಿದೆ. ಹೊಸ ಪಕ್ಷ ಕಟ್ತೀನಿ ಅಥವಾ ಹೊಸ ಪಕ್ಷ ಮಾಡ್ತೀನಿ ಅನ್ನೋದಷ್ಟು ಸುಲಭ ಅಲ್ಲ. ಬಟ್ ಯತ್ನಾಳ್ರವ್ರಿಗೆ ಹೊಸ ಪಕ್ಷ ಕಟ್ಟಿದ್ರೆ ಯಶಸ್ವಿ ಆಗಬಲ್ಲರು ಅನ್ನೋದು ಯಾಕೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಹಿಂದುತ್ವದ ಜನಗಳ ಸಂಖ್ಯೆಯ ಬಲ ಯತ್ನಾಳ್ಗೆ ಬಹಳಷ್ಟಿದೆ. ನೇರ ನುಡಿಯ ರಾಜಕಾರಣಿ ಮತ್ತು ಅಷ್ಟೇ ಬಲಶಾಲಿ, ಸತ್ಯ. ಇದು ಎಲ್ರಿಗೂ ಆಗಲ್ಲ. ರಾಜಕಾರಣಿ ಅಂದಮೇಲೆ ಸುಳ್ಳನ್ನು ಮಾತಾಡಲೇಬೇಕು. ಸೊ ಎಲ್ಲರ ಪಾದ ನೆಕ್ಕಲೇಬೇಕು. ಆದರೆ ಯತ್ನಾಳ್ರವ್ರು ಹಾಗಲ್ಲ. ಎಲ್ಲರಂತೆ ಸುಳ್ಳನ್ನು ನುಡಿಯೋದು, ಎಲ್ಲರಂತೆ ಸುಳ್ಳನ್ನು ನುಡಿಯೋದು ಅಥವಾ ಒಳಗೊಂದು ಹೊರಗೊಂದು ಮಾತಾಡೋದು ಮಾಡುವಂಥ ವ್ಯಕ್ತಿ ಅಲ್ಲ, ಅಥವಾ ಯಾರಿಗೆ ಭಯ ಬೀಳುವಂಥ ವ್ಯಕ್ತಿ ಅಲ್ಲ. ಯಾಕೆ ಭಯ ಬೀಳಲ್ಲ ಅದನ್ನು ಹೇಳ್ತೀನಿ ನಿಮಗೆ. ಯತ್ನಾಳ್ ಯಾಕೆ ಭಯ ಬೀಳಲ್ಲ, ಇದು ಕೆಲವರು ಪ್ರಶ್ನೆ. ಯತ್ನಾಳ್ ಯಾಕೆ ಭಯ ಬೀಳಲ್ಲ ಅವರು ಅಂತಂದರೆ, ಅವ್ರು ಯಾರ್ದು ಲೂಟಿ ಮಾಡಿ ₹1 ತಿಂದಿಲ್ಲ. ಅವ್ರ ಮೇಲೆ ಏನೇ ಮಾಡೋರು ಕೂಡ ಷಡ್ಯಂತ್ರಗಳು ನಡೆಯೋದಿಲ್ಲ. ಮತ್ತು ಅವರಲ್ಲಿ ಸಾಕಿದಂತಹ ಗೋಮಾತೆಯನ್ನು ಇವರು ರಕ್ಷಣೆ ಮಾಡಿದ್ರೆ ಇವರನ್ನು ಗೋಮಾತೆ ರಕ್ಷಣೆ ಮಾಡುತ್ತೆ. ಗೋಮಾತೆಯಿಂದ ಲಾಭ ತಗೊಳ್ಳಲ್ವಾ ಇವರು ಅಂತ ಕೇಳಿದ್ರೆ ಲಾಭ ತಗೊಳ್ತಾರೆ. ಗೋಮಾತೆಯಿಂದ ಲಾಭ ಆಗುತ್ತೆ, ಎಲ್ಲ ಹಾಲು ಮಾರ್ಬೋದು, ಬೆಣ್ಣೆ ತೆಗಿಬೋದು, ಏನೇನೋ ಮಾಡ್ಬೋದು. ಸೊ ಅವುಗಳನ್ನು ರಕ್ಷಣೆ ಮಾಡೋದು ಎಲ್ಲ ಅಷ್ಟು ಸುಲಭದ ಮಾತಲ್ಲ. ಅದು ಬಹಳ ಗೋಮಾತೆಯಲ್ಲಿ ಕೋಟಿಗಟ್ಟಲೆ ದೇವಾನುಗಳು ನೆಲೆಸಿದ್ದಾರೆ. ಆ ಒಂದು ದೇವತೆಗಳನ್ನು ತನ್ನ ಬಳಿ ಶ್ರಮಿಸಿ ಅವುಗಳನ್ನು ಚೆನ್ನಾಗಿ ನೋಡಿಕೊಂಡು ಇವತ್ತಿನವರೆಗೂ ಯತ್ನಾಳ್ ಬಂದಿರುವ ದಾರಿನೇ ಅದೇ. ಸೊ ಹಾಗಾಗಿ ಯತ್ನಾಳ್ ಅವರ ಮೇಲೆ ಶಕ್ತಿ, ದೇವರ ಪ್ರದರ್ಶನವೂ ಇದೆ, ದೇವರ ಶಕ್ತಿಯೂ ಇದೆ, ಅದರ ಜೊತೆಗೆ ಅವರ ಬಲಶಾಲಿಯೂ ಕೂಡ ಇದೆ. ಮತ್ತೆ ಅವರು ಯಾರದನ್ನ ಲೂಟಿ ಮಾಡಿ ತಿಂದಂಥವ್ರಲ್ಲ ಅನ್ನುವ ಹೆಮ್ಮೆ ಕೂಡ ಅವರಿಗಿದೆ. ಅವ್ರ ಮೇಲೆ ಯಾವುದೇ ನೀವು ಕೇಸ್ಗಳನ್ನು ಅಪ್ಲೈ ಮಾಡಿದ್ರು ಕೂಡ ಆ ಕೇಸ್ಗಳಿಂದ ಬಚಾವಾಗಿ ಬರುವಂಥ ಚಾಣಾಕ್ಷತನ ಕೂಡ ಅವರಲ್ಲಿದೆ. ಸೊ ಹಾಗಾಗಿ ಅವರು ಈ ರೀತಿ ನೇರವಾಗಿ ಮಾತಾಡ್ತಾರೆ. ಒಂದು ವೇಳೆ 2028ಗೆ ಅವರು ಚುನಾವಣೆ ಸಂದರ್ಭದಲ್ಲಿ 2028ಕ್ಕೆ CM ಆದರೆ ನಮ್ಮ ರಾಜ್ಯದಲ್ಲಿ ಬಹಳ ಪರಿವರ್ತನೆ ಆಗುತ್ತೆ ಮತ್ತು ಅಭಿವೃದ್ಧಿಯ ವಿಕಾಸವೂ ಮುಟ್ಟುತ್ತೆ. ಅದರ ಜೊತೆಗೆ ಹಿಂದುತ್ವದಾಗಲಿ ಅಥವಾ ಸಂಘರ್ಷಗಳಾಗಲಿ ಅಥವಾ ನಮ್ಮ ದೇಶದ ವಿರೋಧಿಗಳು ನಾಶ ಆಗ್ತಾರೆ. ಸೊಲ್ಲೆತ್ತಕ್ಕಾಗಲ್ಲ. ಅರ್ಥ ಆಯ್ತಾ? ಸೊಲ್ಲೆತ್ತಕ್ಕಾಗಲ್ಲ. ಆಮೇಲೆ ಏನು ಹಿಂದುತ್ವ ಧರ್ಮಗಳಲ್ಲೇ ಬೆಂಕಿಯನ್ನು ಇಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಮಾಡುತ್ತಲ್ಲ, ಈ ರೀತಿ ಯತ್ನಾಳ್ ಮಾಡೋದಿಲ್ಲ. ಹಿಂದೂಗಳು ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯನ್ನು ರಾಜ್ಯದ ಮುಖ್ಯಮಂತ್ರಿ ಈಗ ಇಲ್ಲದೇ ಇದ್ದಾಗ ಅದೇ, ಇದ್ದಾಗಲೂ ಅದನ್ನೇ ಮೂಡಿಸುವ ಶಕ್ತಿ ಅವರಲ್ಲಿದೆ. ಸೊ ಬಹಳ ಅದ್ಭುತ ನಾಯಕ. ಇಂಥ ಒಂದು ನಾಯಕನನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿಸುವುದು ಜನಗಳ ಕರ್ತವ್ಯ. ಇದು ಏನಾಗ್ತದೋ ಗೊತ್ತಿಲ್ಲ. ಇವತ್ತಿನವರೆಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದರೆ ಕೇವಲ ಒಬ್ಬ ರಾಜಕಾರಣಿ ಅಲ್ಲ, ಜನಗಳಿಗೆ ಮನದಟ್ಟು ಮಾಡುವ ಒಬ್ಬ ರಾಜಕಾರಣಿ. ಮತ್ತೆ ದೇಶದ ಸಂರಕ್ಷಣೆ, ಹಿಂದೂಗಳ ಸಂರಕ್ಷಣೆ, ಇದನ್ನ ತನ್ನ ಕರ್ತವ್ಯ ಎಂದುಕೊಂಡಂಥ ರಾಜಕಾರಣಿ. ಇಂತಹ ರಾಜಕಾರಣಿಯನ್ನ ಗೆಲ್ಲಿಸೋದು, ರಾಜಕಾರಣಿಯ ಒಂದು ಹಂತದಲ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡೋದು, ಇದು ಹಿಂದೂಗಳ ಕರ್ತವ್ಯ ಅಷ್ಟೇ ಅಲ್ಲ, ಹಿಂದೂಗಳ ಜಪ ಆಗಬೇಕು. ಎಲ್ಲರೂ ಈ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನಾಂಗ, ಈ ಬೇರೆ ಧರ್ಮದ ಕೆಲವು ಕಿಲಾಡಿಗಳು ಏನು ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಯತ್ನಾಳ್ರವರನ್ನ ಎಡಿಟ್ ಮಾಡಿಬಿಡ್ತಾರೆ. ಅಂದರೆ ಇವರ ಜನಾಂಗ ಇವರನ್ನ ದ್ವೇಷ ಮಾಡಲಿ ಅಂತ. ಆದರೆ ಎಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯತ್ನಾಳ್ರವರು ಬಿಟ್ಕೊಡೋದಿಲ್ಲ. ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುತ್ವ ಜನಾಂಗಕ್ಕೆ ಸೇರಿದವರು ಅಂತ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ರವರು 2028ರ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಆಗ್ತಾರೆ ಅನ್ನುವ ನಂಬಿಕೆ ಹಿಂದೂಗಳದಾಗಬೇಕು. ಆಗ್ಲೇನೆ ಒಂದು ಮಟ್ಟ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಟೋಟಲ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ರಂಥ ರಾಜಕಾರಣಿ ನಮ್ಮ ರಾಜ್ಯದಲ್ಲಿ ಸಿಗೋದು ಕಷ್ಟ.
ನಮ್ಮ ರಾಜ್ಯದಲ್ಲಿ ಸಿಗೋದು ಕಷ್ಟ. ಸೊ 1 by candidate is very important people India, Narendra Modi ji. In Karnataka, very important is people Basangoda Patil Yatnal. Next PM, leader and Indian Hindu caste, save Yogi Adityanath is most important Indian. ಸೊ ಇವರೆಲ್ಲರೂ ಕೂಡ ನಮ್ಮ ಭಾರತದ ಸಂರಕ್ಷಣೆ ಮಾಡ್ತಕ್ಕಂಥ ನಾಯಕರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ದೇಶಕ್ಕೆ ಮೋದಿ ಎಷ್ಟು ಮುಖ್ಯ, ಯೋಗಿ ಆದಿತ್ಯನಾಥ್ ಎಷ್ಟು ಮುಖ್ಯ, ಈ ರಾಜ್ಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರು ಅಷ್ಟೇ ಮುಖ್ಯ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಥ್ಯಾಂಕ್ ಯು. ನಿಮಗೆ ಏನು ಹೇಳಬೇಕು ಮುಟ್ಟಿಸಿದ್ದೀನಿ. ನೀವು ಇನ್ನೊಂದನ್ನು ಕೇಳ್ಬೋದು, ಯಾಕೆ ಕಾಂಗ್ರೆಸ್ ಭಯ ಇದೆ ಅಂತ. ಅದನ್ನೇ ಹೇಳಿದ್ನಲ್ಲ, ವೇದಿಕೆ ಮೇಲೆ ಬಸನಗೌಡ ಪಾಟೀಲ್ ಏನು ಮಾತಾಡ್ತಾರೆ ಅಂತ ಭಯ ಹುಟ್ಟುತ್ತಾ ಇರುತ್ತೆ ಒಳಗಡೆ ಕಾಂಗ್ರೆಸ್ಸಿಗರಿಗೆ, ಒಂದೇ ವೇದಿಕೆ ಮೇಲೆ ಸಿಕ್ಕಾಗ. ಸೊ ಏನು ಮಾತಾಡ್ಬಿಡ್ತಾರೋ ಅನ್ನೋ ಭಯ. ಅಣ್ಣೊಂದು JCB ಪೂಜೆ ಅಂದರೆ ನಡುಗ್ಬಿಡ್ತಾರೆ ಕಾಂಗ್ರೆಸ್ನವರು. ಸೊ ಇರಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರ ತಾನೆ. ನಾನ್ಯಾರು? ಯುವರಾಜ್ ಗೌಡ ಬಿರ್ಜಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.